ಗಳಲ್ಲಿ ಮುಂದುವರೆದ ಮಳೆಯ ಆರ್ಭಟ ಪ್ರವಾಸಿಗರನ್ನ ಕೈ ಬೀಸಿ ಸೆಳಿತಾ ಇದೆ. ಚಿಕ್ಕಲೆ ಜಲಪಾತ ದಟ್ಟ ಅರಣ್ಯ ಪ್ರದೇಶದಲ್ಲಿ ಇರುವಂತ ಚಿಕ್ಕಲೆ ಜಲಪಾತ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಫಾಲ್ಸ್ ಇದು. ಜಲಪಾತ ವೈಭವ ಸವಿಯುವುದಕ್ಕೆ ಪ್ರವಾಸಿಗರು ಲಗ್ಗೆ ಇಡ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಿಂದ ಕೂಡ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಜಲಪಾತದ ವೈಭವ ನೋಡುವುದಕ್ಕೆ ಅಂತ ಜನ ಆಗಮಿಸ್ತಾ ಇರೋದು. ರಮಣೀಯವಾಗಿದೆ ಇಲ್ಲಿನ ದೃಶ್ಯಗಳು, ಹಾಗಾಗಿ ಕಣ್ತುಂಬಿಕೊಳ್ಬೇಕು ಅಂತ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜಲಪಾತ, ನದಿ ಎಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಪ್ರಕೃತಿಯ ಮಡಿಲಲ್ಲಿ ಇರುವಂಥ ಜಲಪಾತವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಎಲ್ಲ ಕಡೆಯಿಂದಲೂ ಕೂಡ ಅಲ್ಲಿಗೆ ಜನರು ಆಗಮಿಸ್ತಾ ಇದ್ದಾರೆ. ಪ್ರವಾಸಿಗರ ಸಂಖ್ಯೆ ಇದರಿಂದ ಹೆಚ್ಚಾಗ್ತಾ ಇದೆ. बाइक में ले ना अगर तो देखो आकर के ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿ ಒಂದು ವಾಕ್ಥ್ರೋ ನಡೆಸಿದ್ದಾರೆ, ನೋಡೋಣ ಬನ್ನಿ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಇದರಿಂದ ನಿಸರ್ಗ ದತ್ತವಾದಂಥ ಜಲಪಾತಗಳಿಗೆ ಈಗ ಏನು ಸೊಬಗು ಬಂದಿದೆ ಅಂತ ಹೇಳ್ಬೋದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿ ತಾಲೂಕಿನ ಏನು ಖಾನಾಪುರದಲ್ಲಿರ್ತಕ್ಕಂಥ, ಅಂದರೆ ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿರ್ತಕ್ಕಂಥ ದಟ್ಟ ಅರಣ್ಯ ಪ್ರದೇಶ. ಇದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ 3 ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಒಂದು ಚಿಕ್ಲೆ ಫಾಲ್ಸ್ ತೋರಿಸ್ತಾ ಇದ್ದೀನಿ. ಇದೇನು 80 ಅಡಿ ಎತ್ತರದಿಂದ ಬೀಳುವಂಥ ಒಂದು ಚಿಕ್ಲೆ ಫಾಲ್ಸ್ ಏನಿದೆ, ಇದನ್ನು ನೋಡೋದಕ್ಕೆ ಪ್ರವಾಸಿಗರು ಏನು ಹರಿದು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. 3 ರಾಜ್ಯಗಳಿಂದ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಏನಂದರೆ ಪ್ರಮುಖವಾಗಿ ಮಳೆಗಾಲ ಬಂದರೆ ಸಾಕು, ಬೆಳಗಾವಿ ಸೇರಿದಂತೆ ಏನು ಸುತ್ತಮುತ್ತ ಇರತಕ್ಕಂಥ ಈ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಒಂದು ಜಲಪಾತಗಳು ವೈಭವ ಸೃಷ್ಟಿಯಾಗುತ್ತೆ. ಅದನ್ನು ನೋಡೋದಕ್ಕೆ ಪ್ರವಾಸಿಗರು ಪ್ರತಿ ವೀಕೆಂಡ್ನಲ್ಲಿ ಕೂಡ ಹರಿದು ಬರ್ತಾರೆ. ವಿಶೇಷವಾಗಿ ಈ ಭಾಗದಲ್ಲಿ ಬರ್ತಕ್ಕಂಥ ಅಂದರೆ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಅಂಬುಲಿ ಆಗಿರ್ಬೋದು, ಚೋರ್ಲಾ ಘಾಟ್ ಆಗಿರ್ಬೋದು, ಜೊತೆಗೆ ಚಿಕ್ಲೆ ಫಾಲ್ಸ್ ಆಗಿರ್ಬೋದು, ಬಟವಾಡೆ ಫಾಲ್ಸ್ ಆಗಿರ್ಬೋದು, ಜೊತೆಗೆ ಏನು ಬಾಬಾ ಫಾಲ್ಸ್ ಆಗಿರ್ಬೋದು, ಹೀಗೆ ಒಂದೊಂದೇ ಫಾಲ್ಸ್ಗಳನ್ನು ನೋಡಿ ಇಡೀ ಒಂದು ಮಳೆಗಾಲದ ಸಂದರ್ಭದಲ್ಲಿ ಏನಿದೆ ಪ್ರವಾಸಿಗರು ತಮ್ಮ ಈ ಒಂದು ಜಲಪಾತಗಳನ್ನು ಕಣ್ಣಾರೆ ತುಂಬಿಕೊಂಡು ಒಂದು ಸೊಬಗನ್ನು ನಾವು ನೋಡ್ಬೋದು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬಂದಿದ್ದಾರೆ. ಅವರು ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದಾರೆ? ನಾವು ಧಾರವಾಡಿಂದ ಬಂದಿದ್ದೀವಿ ಸರ್. ಈಗ ಅನಿಸ್ತಾ ಇದೆ? ತುಂಬ ಚೆನ್ನಾಗೈತೆ ಸರ್, ನೋಡೋಕ್ಕಲ್ಲ. ಎಸ್ ಎಸ್ ಚೆನ್ನಾಗಿದೆ. ಸೊ ಮಳೆಗಾಲದಲ್ಲಿ ಎಷ್ಟು ಖುಷಿ ಆಗ್ತಾಯಿದೆ? ಏನೆಲ್ಲ ನೋಡಿದ್ರಲ್ಲಿ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್. ಬಂದ ತಕ್ಷಣದಿಂದ ಫುಲ್ ಎಲ್ಲ ವ್ಯೂಸ್ ನೋಡಿದ್ವಿ. ಫಾಗ್ ಇತ್ತು, ನೇಚರ್, ವಾಕ್ ಮತ್ತು ಅದ್ರ ಏನು ಸಖತ್ ಫೀಲ್ ಬರ್ತಾ ಇದೆ. ಸಾಕಷ್ಟು ಜನ ಪ್ರವಾಸಿಗರು, ಅವ್ರನ್ನೂ ಮಾತಾಡ್ಸೋಣ. ಸರ್ ಎಲ್ಲಿಂದ ಬಂದಿದ್ದೀರಿ? ಸರ್ ಬೆಳಗಾವಿಯಿಂದ ಸರ್. ಹೇಗೆ ಅನಿಸ್ತದೆ ಪ್ರವಾಸ? ಸರ್ ನೋಡಲಿಕ್ಕೆ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತದೆ ಸರ್. ಕ್ಲೈಮೇಟ್ ಎಲ್ಲ ಇತ್ತು, ಇಲ್ಲ ನೀರ್ದಾಯಿತು, ಎಲ್ಲ ಇತ್ತು, ಸಖತ್ ಅನಿಸ್ತದೆ ಸರ್. ಸೊ ಈಗ 3 ರಾಜ್ಯಗಳ ಮಧ್ಯೆ ಸಾಕಷ್ಟು ಜಲಪಾತಗಳು ಅದಾವೆ. ಅದು ಚಿಕ್ಲೆ ಫಾಲ್ಸ್ಗಳು ಭಾಳ ಫೇಮಸ್ ಆಗಿರ್ತಕ್ಕಂಥ ಮತ್ತು ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾರೂ ಕೂಡ ಕೆಳಗೆ ಹೋಗಲಾರ್ದಂಗೆ ಯಾವುದೇ ರೀತಿಯೇ. ಹೌದು ಸರ್, ಆ್ಯಕ್ಚುಲಿ ನಿಜವಾಗ್ಲೂ ಅಂದರೆ ಇನ್ನೊಂದು ಏನಂತಂದರೆ ಸರ್, ಇಲ್ಲಿ ಸ್ವಲ್ಪ ನೈಟ್ ಟೈಮಲ್ಲಿ ಸ್ವಲ್ಪ ಬೇಗನೆ ಬಂದುಬಿಟ್ಟು ಪ್ರವಾಸಿಗರು ಯಾರು ನೋಡೋರಿದ್ದಾರಲ್ಲ, ಸ್ವಲ್ಪ ಬಿಫೋರ್ 4 o'clock ಒಳಗೆ ಬಂದುಬಿಟ್ಟು ನೋಡ್ಕೊಂಡು ಹೋಗೋದು ಒಳ್ಳೇದಂತ ಅನಿಸುತ್ತೆ. ಎಸ್. ಸೊ ಇದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಮಂಜಿನ ಇದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಕಾರ್ಮೋಡ ಆವರಿಸುವಂಥದ್ದು. ಅಂದರೆ ಇಬ್ಬನಿ ಏನಿದೆ ಸಂಪೂರ್ಣವಾಗಿ ಇಬ್ಬನಿ ಆವರಿಸ್ಕೊಳ್ಳುತ್ತೆ. ಜೊತೆಗೆ 5 ನಿಮಿಷ ಆದ ಬಳಿಕ ಮತ್ತೆ ಇಬ್ಬನಿ ಇಲ್ಲಿಂದ ಏನು ಸರಿದು ಹೋಗುತ್ತೆ. ಮುಗಿಲುಗಳು ಏನು ನಮ್ಮನ್ನು ತಾಕಿ ಸಾಕ್ತಾ ಇದ್ದಾವೆ ಅನ್ನೋಂಥ ಭಾಸವು ಕೂಡ ಇಲ್ಲಿ ಆಗುವಂಥದ್ದು. ಏನು ಮಳೆಗಾಲದ ಸಂದರ್ಭದಲ್ಲಿ ಚಿಕ್ಲೆ ಫಾಲ್ಸ್ ನೋಡೋದೇ ಒಂದು ವೈಭವ. ಅದ್ರ ಜೊತೆಗೆ ಸಾಕಷ್ಟು ಕಡೆಯಿಂದ ಪ್ರವಾಸಿಗರು ಬರ್ತಾರೆ, ಇಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಳ್ತಾರೆ. ಇಡೀ ಏನು ಅಂಬುಲಿ ಎಷ್ಟು ಫೇಮಸ್ ಆಗಿದೆ ಅಷ್ಟೇ ಫೇಮಸ್ ಆಗಿರ್ತಕ್ಕಂಥ ಫಾಲ್ಸ್ ಕೂಡ ಚಿಕ್ಲೆ ಫಾಲ್ಸ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮುಂಗಾರು ಮಳೆ ಆರಂಭವಾಗಿದೆ. ಮಳೆ ಜೊತೆಗೆ ಈಗ ಎಲ್ಲರೂ ಕೂಡ ಏನಂದರೆ ಪ್ರವಾಸಿ ತರಂಗದ ಮುಖ ಮಾಡಿ ಜಲಪಾತಗಳ ವೈಭವವನ್ನು ಕಣ್ಣಾರೆ ಕಂಡು ಒಂದು ಸವಿತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.